2009ಕ್ಕೆ ಒಂದು ಫಿಲಿಂ ರಿಲೀಸ್ ಆಗುತ್ತೆ. ಅದರ ಹೆಸರು 13th ಬಿ ಅ ಫಿಯರ್ ಹ್ಯಾಸ್ ನ್ಯೂ ಅಡ್ರೆಸ್ ಅಂತ ಹೇಳಿ. ಈ ಒಂದು ಕಥೆಯ ಪ್ರಕಾರ ಮನೋಹರ್ ಒಬ್ಬ ಯುವಕ, ಅವನೊಂದು ಹೊಸ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಆಗ್ತಾ ಇರ್ತಾನೆ, ಫ್ಲಾಟ್ ನಂಬರ್ 13 ಅಂತ ಹೇಳಿ. ಮೊದಲಿಗೆ ಎಲ್ಲವೂ ಕೂಡ ನಾರ್ಮಲ್ ಅಂತ ಅನ್ಕೊಂಡಿರ್ತಾನೆ. ಬಟ್ ಆ ಒಂದು ಮನೆಯ ಲಿಫ್ಟ್ ಏನಿರತ್ತಲ್ಲ, ಅದು ಇವನಿಗೆ ಮಾತ್ರ ಓಪನ್ ಆಗ್ತಾ ಇರಲಿಲ್ಲ. ಆಮೇಲೆ ಆ ಒಂದು ಮನೆಯ ಒಳಗೆ ಬಂದ್ರೆ ಅವನಿಗೆ ಯಾವುದೇ ತರದ ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ. ಎಲ್ಲವೂ ಕೂಡ ನಾರ್ಮಲ್ ಅಂತ ಹೇಳಿ ಅನ್ಕೊಂಡಿರ್ತಾನೆ. ಬಟ್ ನಿಜವಾದ ಭಯ ಶುರು ಆಗೋದು ಅವ್ರ ಮನೆಯಲ್ಲಿ ಇರುವಂತಹ ಒಂದು ಟಿವಿಯಿಂದ. ಸೊ ಅಲ್ಲೊಂದು ಸೀರಿಯಲ್ ಬರ್ತಾ ಇತ್ತು ಪ್ರತಿ ರಾತ್ರಿ 9 ಗಂಟೆಗೆ. ಅದರ ಹೆಸರು ಸಬ್ ಕೆರಿಯತ್ ಅಂತ ಹೇಳಿ. ಈ ಒಂದು ಸೀರಿಯಲ್ ಅಲ್ಲಿ ಒಂದು ಕುಟುಂಬ ಇತ್ತು, ಇವ್ರದೇ ಆದಂತಹ ಕುಟುಂಬದ ತರ ಇತ್ತು. ಆ ಒಂದು ಸೀರಿಯಲ್ ಅಲ್ಲಿ ಏನೇನ್ ನಡೀತಿತ್ತಲ್ಲ, ಮಾರನೇ ದಿನ ಇವರ ಕುಟುಂಬದಲ್ಲಿ ನಡೆಯೋ ತರ ಶುರು ಆಗತ್ತೆ. ಪ್ರತಿದಿನ ಜಗಳ, ಪ್ರತಿದಿನ ಅಪಘಾತ, ಪ್ರತಿದಿನದ ರಹಸ್ಯ ಎಲ್ಲವೂ ಕೂಡ ಅದರ ಹಿಂದಿನ ದಿನ ಆ ಒಂದು ಸೀರಿಯಲ್ ಅಲ್ಲಿ ತೋರಿಸ್ತಾ ಇದ್ರು. ಸೊ ಇದ್ರ ಹಿಂದೆ ಏನೋ ಒಂದು ರಹಸ್ಯ ಇದೆ ಅಂತೇಳಿ ಮನೋಹರ ಹುಡುಕ್ಲಿಕ್ಕೆ ಹೋದಾಕ್ರ ಅವನಿಗೆ ಗೊತ್ತಾಗತ್ತೆ, ಕೆಲವು ವರ್ಷಗಳ ಹಿಂದೆ ಈ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಭಯಾನಕ ಆಗಿರುವಂತಹ ಅಪಘಾತ ಆಗಿರುತ್ತೆ. ಆಮೇಲೆ ಈ ಒಂದು ಟಿವಿಯ ಹಿಂದೆ ಯಾವುದೋ ಒಂದು ಕಾಣದ ಕೈಗಳು ಇದಾವೆ ಅಂತ. ಕೆಲವು ಮನೆಗಳಿಗೆ ಕಿವಿಯ ಗೋಡೆಗಳಾಗಿರುತ್ತೆ, ಆದ್ರೆ ಈ ಮನೆಗೆ ಆ ಟಿವಿನೇ ನಿಜವಾದ ಭವಿಷ್ಯ ನುಡಿಯುವಂತ ಆಗಿತ್ತು. ಸೊ ಈ ಒಂದು ಫಿಲ್ಮ್ ನೋಡಿದಾಕ್ರ ನಿಮಗೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಇದೇ ತರ ಹಾರರ್, ಮಿಸ್ಟ್ರಿ, ಥ್ರಿಲ್ಲಿಂಗ್ ಆಗಿರುವಂತ ವಿಡಿಯೋಗಳಿಗಾಗಿ ನನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಕ್ರಿಯೇಟಿವ್ ಕಿಲೆಕ್ಸ್ ಅಂತ. ಅಲ್ಲಿ ಹೋಗಿ ನೀವು ನೋಡ್ಬೋದು. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನಂದು ಒಂದು ಇನ್ಸ್ಟಾಗ್ರಾಮ್ ಇದೆ, ಫಾಲೋ ಮಾಡೋದನ್ನ ಮರಿಬೇಡಿ. ಸ್ಟೇ ಸೇಫ್, ಸ್ಟೇ ಕ್ಯೂರಿಯಸ್. ಥ್ಯಾಂಕ್ ಯು.